ಬೆಂಗಳೂರಿನ ಬೆಳಂದೂರಿನಲ್ಲಿ ಕಟ್ಟಡವೊಂದು ಕುಸಿತವಾಗಿ ಕಾರ್ಮಿಕರು ಸಾವನ್ನಪ್ಪಿದ್ದಾರೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಕಟ್ಟಡ ನಿರ್ಮಾಣದ ಸಜ್ಜಾ ಕುಸಿದು ಇಬ್ಬರು ಸಾವನ್ನಪ್ಪಿರುವಂತಹ ಮಾಹಿತಿ ಸಿಗ್ತಾ ಇದೆ. ಬೆಂಗಳೂರಿನ ಬೆಳಂದೂರಿನಲ್ಲಿ ಈ ದುರ್ಘಟನೆ ಸಂಭವಿಸಿರುವಂತಹದ್ದು. ಪಶ್ಚಿಮ ಬಂಗಾಳ ಮೂಲದ ಅಮೀರ್ ಮುಮ್ತಾಜ್ ಸಾವನ್ನಪ್ಪಿರುವಂತಹ ದುರ್ದೈವಿಗಳು. 13ನೇ ಮಹಡಿಯಿಂದ ಬಿದ್ದು ಇಬ್ಬರು ಕಾರ್ಮಿಕರು ಸಾವನ್ನಪ್ಪಿದ್ದಾರೆ. ನಿನ್ನೆ 13ನೇ ಮಹಡಿಯಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಸಜ್ಜಾ ಕುಸಿದು ಬಿದ್ದಿದೆ. ಇಂಪೀರಿಯಲ್ ಬಿಲ್ಡ್ ಟೇಕ್ ಪಾರ್ಕ್ ಪ್ರೈವೇಟ್ ಲಿಮಿಟೆಡ್ ವಿರುದ್ಧ ಈಗ ಕೇಸ್ ರಿಜಿಸ್ಟರ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. 6 ಜನರನ್ನ ವಶಕ್ಕೆ ಪಡೆದಿದ್ದಾರಂತೆ ಬೆಳಂದೂರು ಪೊಲೀಸರು. ಕಟ್ಟಡ ನಿರ್ಮಾಣದ ಸಜ್ಜಾ ಕುಸಿದು ಇಬ್ಬರು ಕಾರ್ಮಿಕರು ಸಾವನ್ನಪ್ಪಿದಂತಹ ಘಟನೆ ಬೆಂಗಳೂರಿನ ಬೆಳಂದೂರಿನಲ್ಲಿ ನಡೆದಿದೆ. ಉಮೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಉಮೇಶ್, ಹೇಗಾಯ್ತು ಈ ದುರ್ಘಟನೆ? ಈಗ ಸಾವನ್ನಪ್ಪಿರೋರ ಮಾಹಿತಿ ಏನು ಸಿಗ್ತಾ ಇದೆ? ಜೊತೆಗೆ ಈ ಸಜ್ಜಾ ಕುಸಿಯೋದ ಕಾರಣರಾದವರ ಮೇಲೆ ಯಾವ ರೀತಿ ಕ್ರಮ ಆಗಿದೆ ಅಂತ ಹೇಳಿ. ಪ್ರೇಮ್, ಬೆಂಗಳೂರಿನ ಬೆಳ್ಳಂದೂರು ಬಳಿಯ ಕಟ್ಟಡ ನಿರ್ಮಾಣದಲ್ಲಿ ಈ ದುರ್ಘಟನೆ ನಡೆದಿರುವಂತದ್ದು. ನಿನ್ನೆ ಸುಮಾರು 3 ಗಂಟೆ ವೇಳೆಗೆ ಪಶ್ಚಿಮ ಬಂಗಾಳದ ಮಮ್ತಾಜ್ ಅಲಿ ಮತ್ತೆ ಅಮೀರ್ ಹುಸೇನ್ ಎಂಬ ಇಬ್ಬರು ಕಾರ್ಮಿಕರು ಆ ಕಟ್ಟಡದ 13ನೇ ಫ್ಲೋರ್ನ ಸಜ್ಜೆ ಇರುತ್ತೆ, ಸಜ್ಜೆ ಮೇಲೆ ನಿಂತು ಕೆಲಸ ಮಾಡ್ತಿದ್ದಾರೆ. ಈ ಸಂದರ್ಭದಲ್ಲಿ ಆ ಸಜ್ಜಾ ಏಕಾಏಕಿ ಕುಸಿದ ಪರಿಣಾಮ 13ನೇ ಫ್ಲೋರ್ ಇಂದ ಕೆಳಗೆ ಬಿದ್ದು ಸ್ಥಳದಲ್ಲೇ ಇಬ್ರು ಕೂಡ ಸಾವನ್ನಪ್ಪಿರುವಂತದ್ದು. ನಂತರದಲ್ಲಿ ಪೊಲೀಸರು, ಅಂದ್ರೆ ಬೆಳ್ಳಂದೂರು ಪೊಲೀಸರು ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡಿದ ನಂತರದಲ್ಲಿ ಅಲ್ಲಿ ಸೈಟ್ ಇಂಜಿನಿಯರ್ಸ್ ಸೇರಿದಂತೆ 6 ಜನರನ್ನ ಈಗ ಬಂಧನ ಮಾಡಿರುವಂತದ್ದು. ಸದ್ಯಕ್ಕೆ ಪೊಲೀಸರು ಕೂಡ ಸ್ಥಳ ಪರಿಶೀಲನೆ ನಡೆಸಿ ಸಂಬಂಧಪಟ್ಟ ಕಟ್ಟಡದ ಮಾಲೀಕರು ಇರ್ತಾರೆ, ಅಲ್ಲಿ ಉಸ್ತುವಾರಿ ಯಾರಿದ್ರು ಅವ್ರ ವಿರುದ್ಧ FIR ಕೂಡ ದಾಖಲು ಮಾಡ್ಕೊಂಡಿರುವಂತದ್ದು. ಪೊಲೀಸರ ಮಾಹಿತಿ ಪ್ರಕಾರ ಇಬ್ಬರು ಕಾರ್ಮಿಕರು ಯಾವುದೇ ರೀತಿಯ ಮುಂಜಾಗ್ರತಾ ಕ್ರಮ, ಅಂದ್ರೆ 13ನೇ ಫ್ಲೋರ್ನ ಸಜ್ಜೆ ಮೇಲೆ ಕೆಲಸ ಮಾಡ್ತಿದ್ದಂತ ವೇಳೆಯಲ್ಲಿ ಅವ್ರಿಗೆ ಹೆಲ್ಮೆಟ್ ಆಗಿರ್ಬೋದು ಅಥವಾ ಅವ್ರಿಗೆ ಹಗ್ಗ ಕಟ್ಟಬೇಕಾಗುತ್ತೆ, ಪೈಂಟ್ ಏನಾದ್ರು ಮಾಡ್ತಾ ಇದ್ದಂತ ವೇಳೆಯಲ್ಲಿ ಆ ತರದ್ ಯಾವ್ದು ಕೂಡ ಇಲ್ದೇನೆ ಅವ್ರನ್ನ ಅಲ್ಲಿ ಹಚ್ಚಿ ಕೆಲಸ ಮಾಡ್ತಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. ಹಾಗಾಗಿ ಮೇಲುಸ್ತುವಾರಿ ಯಾರಿರ್ತಾರೆ ಅವರ ನಿರ್ಲಕ್ಷ್ಯದಿಂದ ಈಗ ಇಬ್ಬರು ಕಾರ್ಮಿಕರು ಕೂಡ ಅಲ್ಲಿಂದ ಕೆಳಗಡೆ ಬಿದ್ದು ಸಾವನ್ನಪ್ಪಿರುವಂತದ್ದು. ಓಕೆ, ಥ್ಯಾಂಕ್ ಯು ಉಮೇಶ್ ತಮ್ಮೆಲ್ಲ ಮಾಹಿತಿಗಾಗಿ.